ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಈಗಾಗಲೇ ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸು ಕೇಳ್ತಾನೆ ಇದ್ರು, ಸರ್ ಯಾವಾಗ ಹಣ ಬರುತ್ತೆ, ಈ ಕಂತಿನ ಹಣ ಬಂದಿಲ್ಲ, ನಮಗೆ ಇನ್ನೊಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾನೆ ಇದ್ರಿ. ಸೊ ಇಷ್ಟು ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ, ಬಂದಿಲ್ಲ, ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 12-13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೇಟ್ ಕೂಡ ನಿಗದಿಪಡಿಸಿದ್ದಾರೆ. ಸೊ ಯಾವಾಗ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಸಾಕಷ್ಟು ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ 11ನೇ ಕಂತಿನ ಹಣ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 11ನೇ ಕಂತಿನ ಹಣ ನಿಮ್ಗೆಲ್ರಿಗೂ ಕೂಡ ಬಂದಿದೆ. ಆದ್ರೆ 12-13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಸತತ 2 ತಿಂಗಳಿಂದ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ಈ ಒಂದು ಜುಲೈ ಆಗಿರ್ಬೋದು, ಹಾಗೆ ಆಗಸ್ಟ್ ಆಗಿರ್ಬೋದು, 2 ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಅದರ ಜೊತೆಗೇನೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಪೆಂಡಿಂಗ್ ಇದೆ. ಸೆಪ್ಟೆಂಬರ್ ಆದ್ರೂ ಬಿಡಿ, ಮುಂದಿನ ತಿಂಗಳು ಬರುತ್ತಂತ ಹೇಳ್ಬೋದು. ಆದ್ರೆ ಗೃಹಲಕ್ಷ್ಮಿ ಯೋಜನೆಯ 12-13, ಈ ಒಂದು ಜುಲೈ ಹಾಗೆ ಆಗಸ್ಟ್ ತಿಂಗಳ ಹಣ ಸಾಕಷ್ಟು 2 ತಿಂಗಳಿಂದ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಇವತ್ತು ಬರ್ಬೋದಾ, ನಾಳೆ ಬರ್ಬೋದಾ, ಸೊ ಗೌರಿ ಗಣೇಶನ ಹಬ್ಬಕ್ಕೆ ಬರುತ್ತೆ ಅಥವಾ ಈ ಮಂತ್ ಎಂಡ್ ಅಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಇನ್ನೂ ಎಷ್ಟೋ ಜನರಿಗೆ ಹಣ ಬಂದಿಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ಸೊ ವೆಯ್ಟ್ ಮಾಡಿ ಸಾಕಾಗಿರುವಂತ ಮಹಿಳೆಯರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಇದೆ. ಸೊ ಏನಂತ ಹೇಳ್ಬಿಡ್ತೀನಿ ಸ್ನೇಹಿತರೆ, ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೋದಿಲ್ಲ. ಸ್ನೇಹಿತರೆ, ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಣಕಾಸು ಇಲಾಖೆಗೆ ಒಂದು ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ಎಷ್ಟು ಹಣ ಬೇಕು ಅಂತ ಹೇಳ್ಬಿಟ್ಟು ಕೊಟೇಶನ್ ಈಗಾಗಲೇ ಕೊಟ್ಟಾಗಿದೆ. ಸೊ ಹಣಕಾಸು ಇಲಾಖೆ ಇಷ್ಟು ದಿನಗಳ ಕಾಲ ಹಣನ ಬಿಡುಗಡೆ ಮಾಡೋದಕ್ಕೆ ನಿರಾಕರಿಸಿತ್ತು ಅಂತ ಹೇಳಿದ್ರೆ ಡಿಲೇ ಮಾಡ್ತಾ ಬಂದಿತ್ತು. ಆದ್ರೆ ಈಗ ಹಣನ ಬಿಡುಗಡೆ ಮಾಡಿದೆ. ಸೊ ಎಲ್ಲಿಗೆ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣನ ಬಿಡುಗಡೆ ಮಾಡಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹೋಗಿದೆ. ಹಣ ಈಗ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಪುಷ್ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕಾಗಿದೆ. ಸೊ ಇನ್ನು 1 ವಾರದ ಒಳಗಾಗಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬರುತ್ತೆ. ಸೊ 12-13 ಒಟ್ಟೆ ಬರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಬರುವಂತ ಹಣ 12ನೇ ಕಂತಿನ ಹಣ. ಈ ಒಂದು 12ನೇ ಕಂತಿನ ಹಣ ನಿಮ್ಗೆ ಇನ್ನೊಂದು ವಾರದ ಒಳಗಾಗಿ ಎಲ್ಲರಿಗೂ ಕೂಡ ಡೆಪಾಸಿಟ್ ಆಗುತ್ತೆ. ನೀವು ಅನ್ಕೊಳ್ಬಹುದು, ಈಗಾಗಲೇ 15-20 ದಿನಗಳು ಬೇಕಾಗ್ತಿತ್ತಲ್ಲ ಒಂದು ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ. ಸೊ 1 ವಾರದ ಒಳಗಾಗಿ ಎಲ್ಲರಿಗೂ ಕೂಡ ಡೆಪಾಸಿಟ್ ಮಾಡ್ತಾರ, ಎಲ್ಲರ ಅಕೌಂಟಿಗೂ ಕೂಡ ಹಣನ ಹಾಕ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಇದನ್ನ ಸ್ಪೀಡ್ ಅಪ್ ಮಾಡಿದ್ದಾರೆ. ಈಗಾಗಲೇ 15ರಿಂದ 1 ತಿಂಗಳು ತನಕನೂ ಆಗ್ತಾ ಇತ್ತು. ಅದಾದ್ಮೇಲೆ 20 ದಿನಗಳು ಬೇಕಾಗ್ತಿತ್ತು. 20 ದಿನಗಳು ಈಗ ಬೇಡ ಸ್ನೇಹಿತರೆ. ಒಂದು ಕಂತಿನ ಹಣನ ಹಾಕೋದಕ್ಕೆ ಬರೀ 1 ವಾರ ಸಾಕು. 1 ವಾರದಿಂದ 10 ದಿನದ ಒಳಗಾಗಿ ಎಲ್ಲರಿಗೂ ಕೂಡ ಹಣನ ಜಮಾ ಮಾಡಬಹುದು. 2,500 ಕೋಟಿಯಷ್ಟು ಹಣನ ಒಂದೇ ವಾರದಲ್ಲಿ 1,20,00,000 ಫಲಾನುಭವಿಗಳ ಅಕೌಂಟಿಗೆ ಜಮಾ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈಗ ಸ್ಪೀಡ್ ಅಪ್ ಮಾಡಿದ್ದಾರೆ ಸ್ನೇಹಿತರೆ. ಹಣನ ಅಕೌಂಟಿಗೆ ಹಾಕೋದಕ್ಕೆ ಡೈಲಿ ಲಿಮಿಟ್ ಎಷ್ಟಿತ್ತೋ ಅದನ್ನ ಇವಾಗ ಜಾಸ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಆದಷ್ಟು ಜನರಿಗೆ ಈಗ ಹಣನ ಹಾಕಬಹುದಾಗಿದೆ. ಸೊ ಕೇಳಬಹುದು ನೀವು, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್? ಹಾಗಿದ್ರೆ 12ನೇ ಕಂತಿನ ಹಣ ಏನೋ ಓಕೆ, 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ, ಇನ್ನು ಈ ಒಂದು ಅಕ್ಟೋಬರ್ ತಿಂಗಳು ಏನ್ ಬರುತ್ತೆ, ಅಕ್ಟೋಬರ್ ತಿಂಗಳ 2ನೇ ವಾರದಲ್ಲಿ ಈ ಒಂದು 13ನೇ ಕಂತಿನ ಹಣ 2,000 ರೂಪಾಯಿ ಹಣ ಹಾಕೋದಕ್ಕೆ ಶುರು ಮಾಡ್ತಾರೆ. ಸೊ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, 12 ಜೊತೆಗೆ 13ನೇ ಕಂತಿನ ಹಣ ಒಟ್ಟೆ 4,000 ರೂಪಾಯಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಸೊ ಆ ರೀತಿಯಾಗಿ ಜಮಾ ಮಾಡೋದಿಲ್ಲ. ಮೊದಲನೇ ಹಂತದಲ್ಲಿ
ಈಗ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಹತ್ತತ್ರ ಅಕ್ಟೋಬರ್ 10ನೇ ತಾರೀಕು ತನಕ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗೋ ಪ್ರೊಸೆಸಿಂಗ್ ನಡೆಯುತ್ತೆ. ಅದಾದ ಮೇಲೆ 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಒಟ್ಟಾರೆಯಾಗಿ ಅಕ್ಟೋಬರ್ ತಿಂಗಳಲ್ಲಿ 2 ಕಂತಿನ ಹಣ ಒಂದೇ ಸಲ 4,000 ರೂಪಾಯಿ ಬರುತ್ತೆ. 2,000 ರೂಪಾಯಿ ಒಂದ್ಸಲ, ಇನ್ನೊಂದು 2,000 ರೂಪಾಯಿ ಒಂದ್ಸಲ. 15 ದಿನದ ಗ್ಯಾಪಿನ ಒಳಗಾಗಿ ಎಲ್ಲರಿಗೂ ಕೂಡ 4,000 ರೂಪಾಯಿ ಜಮಾ ಆಗುತ್ತೆ. ಸೊ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ? 14ನೇ ಕಂತಿನ ಹಣ ನೀವು ಕೇಳಬಹುದು. ಸೊ ನವೆಂಬರ್ಗೆ ಬರುತ್ತೆ. ಸೆಪ್ಟೆಂಬರ್ ತಿಂಗಳ ಹಣ ನವೆಂಬರ್ಗೆ ಬರುತ್ತೆ. ಅಕ್ಟೋಬರ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಸೊ ನವೆಂಬರ್ ಅಲ್ಲಿ ಬರುತ್ತೆ. ಹಾಗೆ ಅಕ್ಟೋಬರ್ ತಿಂಗಳ ಹಣ ಕೂಡ ನವೆಂಬರ್ ಅಲ್ಲೇ ಬಿಡುಗಡೆ ಮಾಡುವ ಚಾನ್ಸಸ್ ಇದೆ. ಸೊ ಈ 2 ಕಂತಿನ ಹಣ, ಈ ತಿಂಗಳು ಮುಂದಿನ ತಿಂಗಳಿನ ಹಣ, ಅದರ ಮುಂದಿನ ತಿಂಗಳಲ್ಲಿ ಒಟ್ಟೆ 4,000 ರೂಪಾಯಿ ಜಮಾ ಮಾಡ್ತಾರೆ. ಅದು ಕೂಡ ಇದೇ ರೀತಿಯಾಗಿ 15 ದಿನಗಳ ಗ್ಯಾಪ್ ಅಲ್ಲಿ 2 ತಿಂಗಳ ಹಣ ಒಂದೇ ಸಲ ಜಮಾ ಮಾಡೋ ಚಾನ್ಸಸ್ ಇದೆ. ಸೊ ಸ್ನೇಹಿತರೆ, ನೀವು ಮಾಡಬೇಕಾಗಿರುವಂತ ಕೆಲಸ ಏನಂತ ಹೇಳಿದ್ರೆ, ದಯವಿಟ್ಟು ನಿಮಗೆ ಏನಾದರೂ ಅಕೌಂಟಿಗೆ ಹಣ ಬರ್ತಾ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ನೀವು ಯಾವ ಜಿಲ್ಲೆಯವರು ಅಂತ ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಯಾರ್ಯಾರಿಗೆ ಹಣ ಬಂದಿಲ್ಲ, ಎಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ಆದಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಯಾವ್ಯಾವ ಜಿಲ್ಲೆ ಇನ್ನೂ ಕೂಡ ಪೆಂಡಿಂಗ್ ಇದೆ, ಯಾವ ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ತಿಳ್ಕೊಳ್ಬಹುದು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.